ಹೆಲ್ಲೋ ಕ್ರಿಕೆಟರ್ಸ್. ಇವತ್ತು WPLನ ಕೊನೆಯ ಪಂದ್ಯ ಅಂದರೆ ಫೈನಲ್ ಮ್ಯಾಚು. ಒಂದು ಕಡೆ WPLನ 4ನೇ ಆವೃತ್ತಿಯಲ್ಲಿ ಸತತ 4ನೇ ಬಾರಿ ಫೈನಲಿಗೆ ಬಂದಂಥ ಡೆಲ್ಲಿ ತಂಡ, ಮತ್ತೊಂದು ಕಡೆ ಸತತ 2ನೇ ಬಾರಿ ಫೈನಲಿಗೆ ಬಂದಂಥ RCB ತಂಡ. ಅದರಲ್ಲೂ ಒಂದು ಸಲ ಡೆಲ್ಲಿಯವ್ರ ಜೊತೆ ವಿನ್ ಆಗಿ ಫೈನಲಲ್ಲಿ ಟ್ರೋಫಿ ಕೂಡ ಗೆದ್ದಂಥ RCB ತಂಡ ಇನ್ನೊಂದು ಕಡೆ. ಸೊ ಇವತ್ತು ಇದೇ ಒಂದು ಫೈನಲ್ ಪಂದ್ಯದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ರಿಕೆಟಿನ ಬಗ್ಗೆ ಇರುವಂಥ ಎಲ್ಲ ಇನ್ಫಾರ್ಮೇಷನ್ನು, ಹಾಗೆ ನಾನು ಆಡುವಂಥ ಕ್ರಿಕೆಟು ಅದ್ರ ಬಗ್ಗೆ ನಾನು ಮಾಡುವಂಥ ವಿಡಿಯೋಗಳನ್ನು ಈ ಒಂದು ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ದ ಕ್ರಿಕೆಟ್ ಜರ್ನಿ. ಓಕೆ, ಇವತ್ತು ಇಷ್ಟು ದಿವಸ ಸ್ಟಾರ್ಟ್ ಆದಂಥ WPLನ ಕೊನೆಯ ಹಂತದಲ್ಲಿ ನಮ್ಮ RCB ತಂಡ, ನಾನು ಯಾವತ್ತು RCB ಸಪೋರ್ಟರು, RCB ತಂಡ ಇವತ್ತು ಫೈನಲ್ಗೆ ಬಂದಿದೆ. ಆದರೆ ವಿಶೇಷ ಏನಪ್ಪ ಅಂತ ಹೇಳಿದರೆ, ಈ ಒಂದು WPL ಸ್ಟಾರ್ಟ್ ಆಗಿದ್ದು 4 ವರ್ಷದ ಹಿಂದೆ ಡೆಲ್ಲಿ ತಂಡ ಫೈನಲ್ಗೆ ಬಂದಿತ್ತು. ಅವರು ಅಪೋಸಿಟ್ ಬಂದಂಥ ತಂಡ ಮುಂಬೈ. ಡೆಲ್ಲಿ ಅವ್ರನ್ನ ಸೋಲಿಸಿ ಮುಂಬೈದವರು ಫಸ್ಟ್ WPLನ ಟ್ರೋಫಿನ ಗೆದ್ದುಕೊಂಡ್ರು. ಅದಾದಮೇಲೆ ಡೆಲ್ಲಿ ಮತ್ತೆ RCB ಸೆಕೆಂಡ್ ಇಯರ್. ಆಗ RCB ಅವರು ವಿನ್ನರು, ಡೆಲ್ಲಿಯವರು ಸೋತರು. 3ನೇ ವರ್ಷ ಮತ್ತೆ ಡೆಲ್ಲಿಯವರು ಫೈನಲ್ಗೆ ಲಗ್ಗೆ ಇಟ್ಟರು. ಅವರು ಅಪೋಸಿಟ್ ಬಂದಂಥವ್ರು ಮುಂಬೈದವರು ಮತ್ತೆ ಗೆದ್ದುಕೊಂಡ್ರು. ಸೊ ಮುಂಬೈ ಡೆಲ್ಲಿ ಅಪೋಸಿಟ್ ಫೈನಲಲ್ಲಿ 2 ಸಲ ವಿನ್ ಆಗಿದೆ. ಹಾಗೆ ಈ ವರ್ಷ ಕೊನೆಯ ಹಂತದಲ್ಲಿ ಡೆಲ್ಲಿ ಆಚೆ ಹೋಗುತ್ತೆ ಅಂತ ಅನ್ಕೋತಾ ಇದ್ವಿ, ಬಟ್ ಕೊನೆಯ ಹಂತದಲ್ಲಿ ಮುಂಬೈ ಆಚೆ ಹೋಯಿತು. ಅದಾದಮೇಲೆ ಡೆಲ್ಲಿ ಮತ್ತು UP ವಾರಿಯರ್ಸ್ ನಡುವೆ ನಡೆದಂಥ ಪಂದ್ಯದಲ್ಲಿ ಡೆಲ್ಲಿಯವರು ಅತ್ಯುತ್ತಮವಾದ ಪರ್ಫಾರ್ಮೆನ್ಸ್ನ ತೋರಿಸಿ ಫೈನಲಿಗೆ ಲಗ್ಗೆಟ್ಟಿದ್ದಾರೆ. ಈ ಟೇಬಲ್ನಲ್ಲಿ ಟಾಪಲ್ಲಿ ಇದ್ದಂಥ ಬೆಂಗಳೂರು ತಂಡ ಫೈನಲ್ ಆಡ್ತಾ ಇದೆ, ಅದು ಡೆಲ್ಲಿ ಅಪೋಸಿಟ್. ನಡೀತಾದಂಥ ಗ್ರೌಂಡ್ ಬಂದ್ಬಿಟ್ಟು ವಡೋದರ ಗ್ರೌಂಡಲ್ಲಿ ಆಲ್ರೆಡಿ 8 ಮ್ಯಾಚ್ಗಳು ನಡೆದಿದೆ. 8 ಮ್ಯಾಚಲ್ಲಿ 4 ಫಸ್ಟ್ ಬ್ಯಾಟಿಂಗ್ ವಿನ್ ಆದರೆ, ಇನ್ನೂ 4 ಸೆಕೆಂಡ್ ಬ್ಯಾಟಿಂಗ್ ವಿನ್ ಆಗಿದೆ. ಈಗ ಲಾಸ್ಟ್ 2 ಮ್ಯಾಚಸ್ ಬ್ಯಾಕ್ ಟು ಬ್ಯಾಕ್ ಚೇಸಿಂಗ್ಗೆ ವಿನ್ ಆಗಿರೋದು. ಸೊ ಇವತ್ತು ಯಾವ ಟೀಮು ಟಾಸ್ ವಿನ್ ಆಗಿ ಚೇಸಿಂಗ್ ತಗೊಳುತ್ತೆ ಅಂತ ನೋಡಬೇಕು. ನಮ್ಗದೆಲ್ಲ ಏನು ಅವಶ್ಯಕತೆ ಇಲ್ಲ, ಯಾಕಂದರೆ RCB ತಂಡದಲ್ಲಿ ಬ್ಯಾಟಿಂಗು ಮತ್ತು ಬಾಲಿಂಗು ಬ್ಯಾಲೆನ್ಸಿಂಗ್ ಆಗಿದೆ. ಕಂಪ್ಯಾರಿಟಿವ್ಲಿ ಬಾಲಿಂಗ್ ಇನ್ನೂ ಸ್ಟ್ರಾಂಗ್ ಆಗಿದೆ, ಯಾಕಂದರೆ ಇವ್ರ ಮೇಲೆ ಯಾವುದೇ ಟೀಮು ಜಾಸ್ತಿ ರನ್ನ ಸ್ಕೋರ್ ಮಾಡಲಿಕ್ಕಾಗಿಲ್ಲ. ಒಂದೇ ಒಂದು ಸಲ ಗುಜರಾತ್ ಅವರು 200+ ರನ್ ಹೊಡೆದಿದ್ರು. ಅದಾದಮೇಲೆ ಮುಂಬೈದವರು ಒಂದು ಸಲ ಹೊಡೆದಿದ್ರು. ಅದು ಬಿಟ್ಟರೆ ಬಾಕಿ ಎಲ್ಲ 150 ರನ್ಸ್ ಅಷ್ಟರಲ್ಲೇ ಹಿಡಿದಿದ್ದಾರೆ. ಅದು ಬಿಟ್ಟರೆ ನಮ್ಮ ಬ್ಯಾಟಿಂಗ್ ಲೈನಪ್ ಅಂತ ಬಂದರೆ ಸ್ಮೃತಿ ಮಂದಾನ ಮತ್ತು ಗ್ರೇಸ್ ಹ್ಯಾರಿಸ್ ಓಪನಿಂಗ್ ಮಾಡ್ತಾರೆ. ತುಂಬ ಒಳ್ಳೆ ಜೋಡಿ. ಅವ್ರೇನಾದರೂ ಒಂದು 10 ಓವರ್ ಕಚ್ಕೊಂಡ್ರು ಅಂತ ಹೇಳಿದರೆ 200+ ಆಗೋದಂತ ಗ್ಯಾರಂಟಿ. ಇನ್ನು ನಾನು ನಿಮಗೆ ಟೀಮ್ನ ಸ್ಕ್ವಾಡ್ ಹೇಳ್ತೇನೆ. ಓಕೆ, ಮೊದಲನೇದಾಗಿ ನಮ್ಮ RCB ತಂಡದಲ್ಲಿ ಗ್ರೇಸ್ ಹ್ಯಾರಿಸು, ಸ್ಮೃತಿ ಮಂದಾನ ಓಪನಿಂಗ್ ಮಾಡ್ತಾರೆ. ನಾನು ಹೇಳಿದೆ ಅಲ್ಲ, ಅವರಿಬ್ಬರು ಆಡಿದರೆ ಸಖತ್ತಾಗಿ ರನ್ ಬರುತ್ತೆ. ಅದಾದಮೇಲೆ ಜಾರ್ಜಿಯಾ ವಾಲ್, ರಿಚಾ ಘೋಷ್ ಅಂತ ಲಾಸ್ಟ್ ಟೈಮೇ ತೋರಿಸಿದ್ದಾರೆ ಅವ್ರು ಎಂಥ ಬ್ಯಾಟ್ಸ್ಮನ್ ಅಂತ ಹೇಳ್ಬಿಟ್ಟು. ಅದಾದಮೇಲೆ ರಾಧಾ ಯಾದವ್ ಆ್ಯಂಡ್ ಡಿ ಕ್ಲರ್ಕು, ಪೂಜಾ ವಸ್ತ್ರಾಕರ್, ಅದಾದಮೇಲೆ ಅರುಂಧತಿ ರೆಡ್ಡಿ, ಸಯಾಲಿ ಸತ್ಗೆರೆ, ಶ್ರೇಯಾಂಕಾ ಪಾಟೀಲ್, ಲಾರೆನ್ ಬೆಲ್. ಇದು ಲಾರೆನ್ ಬೆಲ್ ಇಂಗ್ಲೆಂಡ್ ಪ್ಲೇಯರು, ಬಟ್ ಇವಾಗ RCB ಫ್ಯಾನ್ಸ್ಗಳಿಗೆಲ್ಲ ಒಂಥರ ಕ್ರಶ್ ಇದ್ದಾಗಿನೇ. ಅದಾದಮೇಲೆ ಸ್ಮಿತ್, ದಯಾಳನ್ ಹೇಮಲತಾ ಇವ್ರನ್ನೆಲ್ಲ ಆಡಿಸ್ತಾ ಇಲ್ಲ. ಸೊ ಪ್ಲೇಯಿಂಗ್ 11 ಬಂದುಬಿಟ್ಟು ಗ್ರೇಸ್ ಹ್ಯಾರಿಸು, ಸ್ಮೃತಿ ಮಂದಾನ, ಜಾರ್ಜಿಯಾ ವಾಲ್, ರಿಚಾ ಘೋಷ್, ರಾಧಾ ಯಾದವ್, ಡಿ ಕ್ಲಾರ್ಕ್, ಪೂಜಾ ವಸ್ತ್ರಾಕರ್, ಅರುಂಧತಿ ರೆಡ್ಡಿ, ಸಯಾಲಿ ಸತ್ಗರೆ. ಅದಾದಮೇಲೆ ಲಾರೆನ್ ಬೆಲ್, ಶ್ರೇಯಾಂಕಾ ಪಾಟೀಲ್. ಇಷ್ಟು ಜನ ಪ್ಲೇಯಿಂಗ್ 11ನಲ್ಲಿ ಇಟ್ಕೋತಾರೆ. ಮೇ ಬಿ ಗೌತಮಿ ನಾಯ್ಕ್ ಅವ್ರನ್ನ ಕೂಡ ಒಳಗಡೆ ತರಬಹುದು ಅಂತ ಚಾನ್ಸ್ ಕೂಡ ಇದೆ, ಬಟ್ ಯಾರಿಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಬಂದರೆ ಲಿಜಿಲಿ ಲೀ, ಶಫಾಲಿ ವರ್ಮಾ, ಲಾರಾ ವಾಲ್ಡ್ವರ್ತ್ ಆ್ಯಂಡ್ ಜಮಿಯಾ ರೋಡ್ರಿಗಸ್, ಮರ್ಜನ್ ಕ್ಯಾಪ್, ಹೆನ್ರಿ, ನಿಕ್ಕಿ ಪ್ರಸಾದ್, ಸ್ನೇಹ ರಾಣಾ, ಮೀನು ಮನಿ. ಇದಿಷ್ಟು ಬ್ಯಾಟಿಂಗ್ ಲೈನಪ್ ಇದೆ. ಸ್ಟಾರ್ಟಿಂಗಿಂದ ನೋಡೋದಾದ್ರೆ ನೀವು ಲೀ, ಶಫಾಲಿ ವರ್ಮಾ, ವಾಲ್ವರ್ತ್ ಮತ್ತು ರೋಡ್ರಿಗಸ್ಸು ಮತ್ತು ಕ್ಯಾಪು, ಹೆನ್ರಿ, ನಿಕ್ಕಿ ಪ್ರಸಾದ್, ಸ್ನೇಹ ರಾಣಾ, ಮೀನು ಮನಿ. ಅವ್ರದ್ದು ಕೂಡ 8 ಜನ ಬ್ಯಾಟಿಂಗ್ ಲೈನಪ್ ಇದೆ. ಬಟ್ ಇಲ್ಲಿವರೆಗೂ ಆಗಿರುವಂಥ ಡೆಲ್ಲಿ ಮ್ಯಾಚ್ಗಳನ್ನ ನೋಡಿದರೆ ಟಾಪ್ ಆರ್ಡರ್ 4 ಜನ, ಒಂದು ಲೀ, ಶಫಾಲಿ ವರ್ಮಾ, ನಮ್ಮ ಜಮಿಯಾ ರೋಡ್ರಿಗಸ್ಸು ಮತ್ತು ಸೌತ್ ಆಫ್ರಿಕಾ ಕ್ಯಾಪ್ಟನ್ ಆದಂಥ ವಾಲ್ವರ್ತ್. ಈ 4 ವಿಕೆಟನ್ನು RCB ತಂಡದವ್ರು ಎತ್ಕೊಂಡ್ರು ಅಂತ ಹೇಳಿದರೆ ಕಪ್ ನಮ್ದಾಗತ್ತೆ. ಸೊ ಮನೆಗೆ ಮತ್ತೊಂದು ಟ್ರೋಫಿ ಬರುವಂಥ ಸಂಭ್ರಮ ನಮಗೆಲ್ಲರಿಗೂ ಕಾಣಿಸ್ತಾ ಇದೆ. RCB ಗೆಲ್ಲುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ,
4 ವರ್ಷ ಸತತ ಫೈನಲಿಗೆ ಬಂದಂತ ದಿಲ್ಲಿ ತಂಡ ಒಂದ್ ಸಲನು ಗೆದ್ದಿಲ್ಲ. 3 ವರ್ಷ ಬಂದಿದ್ದಾರೆ. 3 ವರ್ಷದಲ್ಲಿ ಒಂದ್ ಸಲಾನು ಗೆಲ್ಲುವಂತ ಚಾನ್ಸ್ ಇತ್ತು ಅವರಿಗೆ. ಬಟ್ ಅದು ಗೆದ್ದಿಲ್ಲ. ಯಾಕಂದ್ರೆ ಅದು ಚೋಕರ್ಸ್ ಅಂತ ಅನ್ಸುತ್ತೆ. ಸೊ ಈ ವರ್ಷ ಕೂಡ ಆರ್‌ಸಿಬಿ ಕಪ್ಪನ್ನ ಗೆಲ್ಲುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಸೊ ಇದು ಇವತ್ತು ನಡೆಯುವಂತ ಫೈನಲ್ ಪಂದ್ಯದ ಒಂದು ಇನ್ಫಾರ್ಮೇಷನ್. ಹಾಗೆ ಮುಂದಿನ ಮ್ಯಾಚಲ್ಲಿ ಮತ್ತೆ ಸಿಗೋಣ. ಮುಂದಿನ ಮ್ಯಾಚ್ ಮೇ ಬಿ ಟಿ20 ವರ್ಲ್ಡ್ ಕಪ್ ಬಗ್ಗೆನೇ ಮಾತಾಡಬಹುದು. ಯಾಕಂದ್ರೆ ಟಿ20 ವರ್ಲ್ಡ್ ಕಪ್ ಇವಾಗ ನಡೀತಾ ಇದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.